ಹಾಗೆ ಹೋಗಬಾರದು. ದೇವರ ದರ್ಶನ, ಸೋಮನಾಥೇಶ್ವರನ ದೇವಸ್ಥಾನ ದರ್ಶನ ಆದ ನಂತರ ಎಲ್ಲರೂ ಪ್ರಸಾದವನ್ನ ಸ್ವೀಕರಿಸಬೇಕು. ಸಾವಿರದ ಸಂಕಲ್ಪ ಪೂಜೆ ಮಾಡಿಸಿದವರಿಗೆ ವಿಶೇಷವಾದ ಪ್ರಸಾದ ಕೊಡ್ತಾರೆ. ಎಲ್ಲರೂ ಸ್ವೀಕರಿಸಿ ಹೋಗಬೇಕು. ಮತ್ತೆ ಎಲ್ಲರಿಗೂ ಭೋಜನ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಇದೆ. ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡೇ ಹೋಗಬೇಕು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ. ಕಲಿಯುಗದಲ್ಲಿ ಧರ್ಮ ಗ್ಲಾನಿಯಾಗುತ್ತದೆ ಅಂತ ಹೇಳ್ತಾರೆ, ಆದರೆ ಕಲಿಯುಗದಲ್ಲಿ ಧರ್ಮ ಜಾಸ್ತಿ ಇದೆ. ಕಲಿಯುಗದಲ್ಲಿ ಪಾಪಕರ್ಮಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗ್ತವೆ. ಮೇಲೆ ಬರುವ ವ್ಯವಸ್ಥೆಯೊಳಗಿದ್ದೇವೆ. ಆದ್ರೂ ಇಷ್ಟು ಜನ ಗಂಗಾವತಿಯ ಎಲ್ಲಾ ಭಾಗದ ಎಲ್ಲಾ ಜಾತಿಯ ಜನ ಇಷ್ಟು ಪರಿ ಇಲ್ಲಿ ಸೇರಿದ್ರು ನೋಡಿದ್ರೆ ನಿಜವಾಗ್ಲೂ ದೇವರಿದ್ದಾನೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ. ರವಿಶಂಕರ್ ಗುರೂಜಿ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಪ್ರತಿಯೊಂದು ಸಮಾಜದ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ಕೂಡ ಸೋಮನಾಥ ಲಿಂಗವನ್ನು ಪ್ರದರ್ಶಿಸಿ ಎಲ್ಲರಿಗೂ ಧರ್ಮ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಇದು ಭವ್ಯ ಭಾರತದ ಒಂದು ಒಳ್ಳೆತನದ ದಾರಿ. ಇದಕ್ಕೆ ಪ್ರತಿಯೊಬ್ಬರು ಸಹಕಾರ, ಪ್ರತಿಯೊಬ್ಬ ಸಮಾಜದವರು ಸಹಕಾರ ನೋಡಿದ್ರೆ ಧರ್ಮ ಗ್ಲಾನಿ ಆಗೋದಿಲ್ಲ, ಧರ್ಮ ಉದ್ಧಾರ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಧನ್ಯವಾದಗಳು. ಸುಮಾರು 1000 ವರ್ಷಗಳ ಹಿಂದೆ ಗಜನಿಯಿಂದ ಹಾಳಾದಂತ ಅಂತರ್ಜ್ಯೋತಿರ್ಲಿಂಗವಾದಂತ ಸೋಮನಾಥೇಶ್ವರವನ್ನ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ಈ ದಿನ ನಮ್ಮ ಗಂಗಾವತಿ ನಗರಕ್ಕೆ ಅದರ ಅವಶೇಷಗಳನ್ನ ಲಿಂಗು ಸ್ವರೂಪದಲ್ಲಿ ತಂದು ಸಾರ್ವಜನಿಕವಾಗಿ ರುದ್ರಾಭಿಷೇಕ ಮಾಡಿ ನಮಗೆಲ್ಲ ಒಂದು ಕೃತಾರ್ಥನಾಗಿ ಮಾಡಿದ್ದಾರೆ. ಹೀಗಾಗಿ ಆ ಆಶ್ರಮಕ್ಕೆ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರಿಗೆ ನಮ್ಮ ಗಂಗಾವತಿ ನಗರದಿಂದ ಉತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದರಿಂದ ನಮ್ಮ ಧರ್ಮ ಜಾಗ್ರತೆ ಹಾಗೂ ನಮ್ಮಲ್ಲಿ ಒಂದು ಹಿಂದುತ್ವದ ಒಂದು ಒಗ್ಗಟ್ಟನ್ನ ತೋರಿಸಬೇಕಾಗತ್ತೆ. ಹಾಗಾಗಿ ಈ ಸಮಸ್ತ ಗಂಗಾವತಿ ನಗರ ಜನತೆಗಳಿಗೆ ಉತ್ಪೂರ್ವಕ ವಂದನೆಗಳು. ಇದೇ ರೀತಿ ನಡೀತಾ ಇರ್ಬೇಕಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ರುದ್ರ ಪೂಜೆಯಿಂದ, ಸಾರ್ವಜನಿಕವಾದ ರುದ್ರ ಪೂಜೆಯಿಂದ ಮಳೆ ಬೆಳೆಗಳೆಲ್ಲ ಬಂದು ಹೆಚ್ಚಿನ ಬೆಳೆಗಳು ಬಂದು ರೈತರಿಗೆಲ್ಲ ಒಂದು ದಾರಿದೀಪವಾಗ್ಲಿ ಹಾಗೂ ಅವರಿಗೆ ಹೆಚ್ಚಿನ ಲಾಭದಾಯಕ ಆಗ್ಲಿ ಅಂತ ಹೇಳ್ತಾ ಇನ್ನೊಂದ್ಸಾರಿ ಜೈ ಗುರುದೇವ, ಜೈ ಮಹಾದೇವ್, ಹರ ಹರ ಮಹಾದೇವ್.
ಸೌರಾಷ್ಟ್ರ ಸೋಮನಾಥನ ಪಾದಗಳಲ್ಲಿ ನಮಸ್ಕರಿಸುತ್ತಾ ಈ ಒಂದು ರುದ್ರ ಪೂಜೆ ಇವತ್ತಿನ ದಿನ ನಮ್ಮ ಕಲ್ಯಾಣ ಮಂಟಪದಲ್ಲಿ ಜರುಗಿದೆ. ಅದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ಇವತ್ತು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರು ಆಶ್ರಮದಿಂದ ಶ್ರೀ ಶರಣು ಸ್ವಾಮೀಜಿ ಮತ್ತು ಸಂಗಡಿಗರು ಬಂದು ಇವತ್ತು ಮೂಲ ಸೋಮನಾಥ ಈ ಒಂದು 1000 ವರ್ಷದ ಕೆಳಗಡೆ ಮೊಹಮ್ಮದ್ ಗಜನಿ ಏನೋ ಈ ಒಂದು ನಾಶಪಡಿಸಿದ್ರಲ್ಲ ಸೋಮನಾಥನ, ಆ ಲಿಂಗದ ಒಂದು ತುಣುಕುಗಳು ದಕ್ಷಿಣ ಭಾರತದ ನಮ್ಮ ಅರ್ಚಕರು ಅದನ್ನ ಸಂರಕ್ಷಣೆ ಮಾಡಿ ಒಂದು 1000 ವರ್ಷದಿಂದ ಸಂರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಒಂದು 100 ವರ್ಷದ ಹಿಂದೆ ರಾಮ ಜನ್ಮ ಮಂದಿರ ಪ್ರತಿಷ್ಠಾಪನೆ ಆದ ಮೇಲೆ ಈ ಒಂದು ತುಣುಕುಗಳನ್ನು, ಒಂದು ಲಿಂಗದ ತುಣುಕುಗಳನ್ನು ರವಿಶಂಕರ್ ಗುರೂಜಿ ಅವ್ರ ಕೈಯಲ್ಲಿ ಕೊಡಬೇಕು ನೀವು ಅಂತೇಳಿ ಅವಾಗ ಅವ್ರು ಆದೇಶ ಮಾಡಿರ್ತಾರೆ ಅವ್ರಿಗೆ. ಆದ ಕಾರಣ 2024ಕ್ಕೆ ಇವನ್ ತಂದು ನಮ್ಮ ರವಿಶಂಕರ್ ಗುರೂಜಿ ಅವರ ಆಶ್ರಮದಲ್ಲಿ ಗುರೂಜಿ ಅವರ ಸಮಕ್ಷಮದಲ್ಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಸುಮಾರು 11 ಲಿಂಗಗಳು ಇದು ಮಾಡಿರ್ತಾರೆ. ಆ ಲಿಂಗಗಳು ಇವತ್ತು ಪ್ರತಿಯೊಂದು ಜಿಲ್ಲೆಗೆ ಮತ್ತು ಪ್ರತಿಯೊಂದು ನಗರಕ್ಕೆ ಹೋಗಿ ಎಲ್ಲರಿಗೂ ದರ್ಶನ ಕೊಟ್ಟು ಎಲ್ಲರೂ ಈ ಒಂದು ಲಿಂಗಗಳ ದರ್ಶನ ಪಡೆದು ಪುಣ್ಯತರಾಗ್ತಾ ಇದ್ದಾರೆ. ಆದ ಕಾರಣ ಈ ಒಂದು ಧರ್ಮ ಮತ್ತು ನಮ್ಮ ಪರಂಪರೆ ಏನಿದೆ ಯಾವತ್ತು ಮರಿಬಾರ್ದು. ಈ ಒಂದು ನಮ್ಮ ಸೋಮನಾಥನ ದರ್ಶನ ಎಲ್ಲರ ಮೇಲೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಎಲ್ಲರಿಗೂ ನಮಸ್ಕಾರಗಳು. ಒಂದು ಮೂಲ ಸೋಮನಾಥ ಜ್ಯೋತಿರ್ಲಿಂಗ ಗಂಗಾವತಿ ಬಂದು ಒಂದು ದರ್ಶನಕ್ಕೆ ಇಟ್ಟಂತ ಸ್ವಾಮೀಜಿ ಬಹಳ ಸಂತೋಷ ವಿಷಯ. ಇದು ಒಂದು 1000 ಇಸ್ವಿಯ ಒಂದು ಇತಿಹಾಸ ಇದ್ದು, ಇದು ಹಿಂದಕ್ಕೆ ಮೊಹಮ್ಮದ್ ಗಜನಿಯವರು ಏನೋ ಒಂದು ಯುದ್ಧ ಕಾಲದಲ್ಲಿ ಒಂದು ಇದಾದ ಗುರುಗಳು ಅದನ್ನು ಸಂರಕ್ಷಣೆ ಮಾಡಿದ್ದ ಇಲ್ಲಿವರೆಗೆ ಇವತ್ತು ಈ ದಿವಸ ಗಂಗಾವತಿ ನಗರಕ್ಕೆ ಬಂದಿದ್ದು ಬಹಳ ಸಂತೋಷ ವಿಷಯ. ಎಲ್ಲ ಸರ್ವ ಜನ ಸುಖಿ ಭಾವ ಅನ್ನೋ ಒಂದು ವಿಷಯ ಸಾರುತ್ತಾ ಎಲ್ಲರಿಗೂ ಒಂದು ಗುರುಗಳು ನೇತೃತ್ವದಲ್ಲಿ ಪೂಜೆ ನೆರವೇರಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿರ್ತಾರೆ. ಪ್ರತಿ ವರ್ಷದಂತೆ ಮಳಿ ಬೆಳಿ ಎಲ್ಲ ಒಂದು ಒಳ್ಳೇದಾಗ್ಲಿ ಅಂತ ಒಂದು ಈ ಗಂಗಾವತಿ ನಗರದಲ್ಲಿ ಪೂಜೆ ನೆರವೇರಿಸಿದ್ದು ಬಹಳ ಸಂತೋಷದ ವಿಷಯ. ಇದೇ ರೀತಿ ನಮ್ಮ ಧರ್ಮ ಬಗ್ಗೆ ನಮ್ಮ ಮುಂದಿನ ಒಂದು ಪೀಳಿಗೆಗೂ ಕೂಡ ಇದೊಂದು ಸಮಾಚಾರ ಅನ್ಬೋದು. ಇದೊಂದು ಒಳ್ಳೆ ವಿಷಯ, ಬಹಳ ಸಂತೋಷ ಅನಿಸುತ್ತೆ. ಈ ಜ್ಯೋತಿರ್ಲಿಂಗ ದರ್ಶನಕ್ಕೆ ನಾವು ಎಲ್ಲೋ ಹೋಗ್ಬೇಕಾಗಿದ್ದು ಇವತ್ತು ಗಂಗಾವತಿ ನಗರ ಬಂದಿದ್ದು ಬಹಳ ಸಂತೋಷ ಅನಿಸುತ್ತೆ. ಎಲ್ಲರಿಗೂ ಇದೊಂದು ಒಳ್ಳೇದಾಗ್ಲಿ ಅಂತ ಆಶಿಸುತ್ತಾ ನಮಸ್ಕಾರ.